ಇಲ್ಲಿ ಒಬ್ಳು ವಿಧವೆ ತಾಯಿ ತನ್ನೆಲ್ಲ ಸಮಸ್ಯೆಗಳನ್ನು ಹೊತ್ತು ಒಬ್ಬ ಕೆಲಸ ಇಲ್ದಿರೋ ಮಗ ಹಾಗೆ ಹುಷಾರಿಲ್ದಿರೋ ತಾಯಿ ಜೊತೆಗೆ ವಾಸ ಮಾಡ್ತಾ ಇರ್ತಾಳೆ. ತಾಯಿಯ ಹೆಸರು ಆಶಾ ಹಾಗೆ ಮಗನ ಹೆಸರು ವೀನು. ಹಾಗೆ ತಾಯಿಯ ಹೆಸರು ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಸೊ ನಾವು ಅಜ್ಜಿ ಅಂತ ಕರೆಯೋಣ. ಸ್ಟೋರಿಯ ಫಸ್ಟ್ ಸೀನ್ ನಲ್ಲಿ ನಮ್ಗೆ ಇಲ್ಲಿ ಅಜ್ಜಿಗೆ ರಾತ್ರಿ ನಡೆಯೋ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಮಧ್ಯರಾತ್ರಿ ಎದ್ದು ವೀಣು ಮಲಗಿರೋ ಮಂಚದ ತುದಿಲಿ ಅಜ್ಜಿ ಬಂದು ಕೂತಿರ್ತಾರೆ. ಸೊ ವೀಣು ಹೋಗಿ ಅವರನ್ನ ರೂಮ್ ಅಲ್ಲಿ ಮಲಗಿಸ್ತಾರೆ. ಆಗ ಆಶಾ ಮತ್ತೆ ವೀಣು ನಡುವೆ ಒಂದು ಸಣ್ಣ ಕನ್ವರ್ಸೇಷನ್ ನಡೆಯುತ್ತೆ. ವೀಣು ಅಜ್ಜಿನ ನೋಡ್ಕೊಳ್ಳೋಕೆ ಒಬ್ಬ ಹೋಮ್ ನರ್ಸ್ ಇಡುವಂತೆ ತಾಯಿ ಹತ್ರ ಕೇಳ್ಕೊಳ್ತಾನೆ. ಆಬ್ವಿಯಸ್ಲಿ ಅವ್ರ ಉತ್ತರ ಇಲ್ಲ ಅಂತಾನೆ ಬರುತ್ತೆ. ಅವಳು ತನಗ್ ಬರೋ ಸಣ್ಣ ಸಂಬಳದಲ್ಲಿ ವೀಣುನು ನೋಡ್ಕೊಂಡು ಮನೇನು ನೋಡ್ಕೊಂಡು ಹಾಗೆ ಅಜ್ಜಿನೂ ನೋಡ್ಕೊಂಡು ಹೇಗೋ ಜೀವನ ಸಾಗಿಸ್ತಾ ಇರ್ತಾಳೆ. ಹೋಮ್ ನರ್ಸ್ ಇಡೋದಂತೂ ಈ ಸಿಚುವೇಶನ್ ನಲ್ಲಿ ಸಾಧ್ಯನೇ ಇರಲ್ಲ. ಸೊ ಇದಾದ ನೆಕ್ಸ್ಟ್ ಡೇ ಅಜ್ಜಿ ತೀರ್ ಹೋಗ್ತಾರೆ. ಸೊ ಇಲ್ಲಿ ಗಮನಿಸೋ ವಿಷಯ ಏನಂದ್ರೆ ವೀಣು ಫೇಸ್ ಅಲ್ಲಿ ಯಾವುದೇ ಸಣ್ಣ ಎಕ್ಸ್ಪ್ರೆಷನ್ ಇರಲ್ಲ. ಆಶಾ ಮಾತ್ರ ತುಂಬಾನೇ ನೋವು ಪಟ್ಕೊಂಡಿರ್ತಾಳೆ. ಸೊ ಈ ಶಾಕ್ ಇಂದ ಹೊರಗೆ ಬರೋಕೆ ಅವಳು ಮೆಡಿಕಲ್ ಕನ್ಸಲ್ಟೇಷನ್ ನ ಸಹ ತಗೊಂಡು, ಆದ್ರೆ ಇಲ್ಲಿ ಗೊತ್ತಾಗೋ ಇನ್ನೊಂದು ವಿಷಯ ಏನಂತಂದ್ರೆ ಅವಳು ಮುಂಚೆನೆ ಮೆಡಿಕಲ್ ಕನ್ಸಲ್ಟೇಷನ್ ನ ತಗೊಳ್ತಾ ಇರ್ತಾಳೆ. ಹಾಗೆ ಇದು ಜೆನೆಟಿಕಲಿ ಆಶಾ ತಾಯಿಯಿಂದ ಆಶಾಗೆ ಬಂದಿರೋದು ಅಂತ ತಿಳಿಯುತ್ತೆ. ಇನ್ನೊಂದ್ ಕಡೆ ವೀಣು ತನ್ನ ಸಮಸ್ಯೆಗಳಿಂದ ಹೊರಗಡೆ ಬರೋಕೆ ಚಟಗಳ ದಾರಿ ಹತ್ತಿ ಹೋಗ್ತಾನೆ. ಅವನಿಗಿಲ್ಲಿ ಪ್ರಿಯಾ ಅಂತ ಒಬ್ಳು ಗರ್ಲ್ ಫ್ರೆಂಡ್ ಇರೋದು ಗೊತ್ತಾಗತ್ತೆ. ಆದ್ರೆ ಅವಳನ್ನು ಅವನು ಅವಾಯ್ಡೇ ಮಾಡ್ತಾ ಇರ್ತಾನೆ. ರಿಲೇಟಿವ್ಸ್ ಎಲ್ಲ ವೀಣುನ ಜಾಬ್ಗೋಸ್ಕರ ಬೇರೆ ಊರಿಗೆ ಕಳ್ಸೋದಕ್ಕೆ ಹೇಳ್ತಾರೆ. ಆದ್ರೆ ಈಗ ಅವಳ ಪಾಲಿಗೆ ಉಳ್ಕೊಂಡಿರೋದು ಅವನೊಬ್ನೇ ಅಂತ ಹೇಳಿ ಆಕೆ ಕಳ್ಸೋದಕ್ಕೆ ಒಪ್ಕೊಳ್ಳಲ್ಲ. ಆ ರಾತ್ರಿ ಆಶಾ ಅಜ್ಜಿಯ ವೀಲ್ ಚೇರ್ ನ ಒಳಗಡೆ ಇಡೋಕೆ ವೀಣುಗೆ ಹೇಳ್ತಾಳೆ. ರೂಮ್ ಒಳಗಡೆ ಹೋಗ್ತಾ ಇದ್ದಂಗೆನೆ ಒಂದ್ ನೆರಳು ಅವನ ಹಿಂದೆ ಹೋಗ್ತಾ ಇರೋದು ಕಾಣಿಸುತ್ತೆ. ಟೇಬಲ್ ಮೇಲಿರೋ ಸ್ಪೆಕ್ಟ್ ಬಿದ್ದು ಒಡೆದು ಹೋಗೋದು ಇಲ್ಲಿ ಕಾಣಿಸುತ್ತೆ. ಆಶಾ ಇದನ್ನ ನೋಡಿ ವೀಣುಗೆ ಕೆಲಸದಲ್ಲಿ ಗಮನನೇ ಇರಲ್ಲ ಅಂತ ಹೇಳಿ ಬೈದ್ಬಿಟ್ಟು ಹೋಗ್ಬಿಡ್ತಾರೆ. ಸರಿ, ಮಾರನೇ ದಿನ ಆಶಾ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಶಾ ಯಾವಾಗ್ಲೂ ಡಲ್ ಆಗಿರೋದನ್ನ ನೋಡಿ ಅವಳ ಪ್ರಿನ್ಸಿಪಲ್ ಅವಳಿಗೆ ಸ್ವಲ್ಪ ಉತ್ಸಾಹದಿಂದ ಕೆಲಸ ಮಾಡುವಂತೆ ಹೇಳ್ತಾರೆ. ಇದರಿಂದ ಅವಳು ನೊಂದ್ಕೊಳ್ತಾಳೆ ಕೂಡ. ಸೊ ಅದೇ ರಾತ್ರಿ ವೀಣು ಮಲಗಿರುವಾಗ ಏನೋ ಒಂದು ಸದ್ದಾಗುತ್ತೆ. ಸೊ ಏನು ಅಂತ ಅವನು ಎದ್ದು ಬಂದು ನೋಡ್ತಾನೆ. ರೂಮ್ ಹೊರಗಡೆ ಸ್ವಲ್ಪ ದೂರದಲ್ಲಿ ಅಜ್ಜಿ ತರನೇ ಯಾರೋ ನಿಂತಿದ್ದಾರೆ. ಇದರ ಮಾರನೇ ದಿನ ಏನಾಗುತ್ತಂತಂದ್ರೆ ವೀಣು ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ಆದ್ರೆ ಅದರಲ್ಲಿ ಪಾಸ್ ಆಗಕ್ಕೆ ಅವನಿಗೆ ಆಗಲ್ಲ. ಹೀಗಾಗಿ ಅವನು ತನ್ನ ಫ್ರೆಂಡ್ ಒಬ್ನಿಗೆ ನಿಂತರನೇ ಒಂದು ಕೆಲಸನ ಕೊಡ್ಸು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಸೊ ವೀಣು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಅವನು ಸಹ ಒಪ್ಕೊಳ್ತಾನೆ. ರಾತ್ರಿ ವೀಣು ಈ ವಿಷಯನ ಆಶಾಗೆ ಹೇಳಿದಾಗ ಅವಳಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಓದಿರೋದು ಡಿ-ಫಾರ್ಮಾ ಆದ್ರಿಂದ ಅದೇ ರೀತಿ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಬೇಡ ಅಂತ ಆಶಾ ಅವನಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಬ್ಬರ ಮಧ್ಯೆ ಜಗಳ ಆಗಿ ಆಶಾ ಒಂದು ರೂಮಲ್ಲಿ ಹೋಗಿ ಬಾಗ್ಲು ಹಾಕೊಂಡು ಮಲ್ಕೊಳ್ಬಿಡ್ತಾಳೆ. ಈ ಕಡೆ ವೀಣುನು ಸುಮ್ಮನೆ ಹೋಗಿ ಮಲ್ಕೊಂತಾನೆ. ಆದ್ರೆ ಅವನ್ ರೂಮ್ ಹೊರಗಡೆ ಯಾರೋ ನಿಂತಿರೋ ಹಾಗೆ ಓಡಾಡ್ತಾ ಇರೋ ಹಾಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಯಿಗಳು ಕೂಡ ತುಂಬಾ ಜೋರಾಗಿ ಬೊಗಳ್ತಾ ಇದಾವೆ. ಸ್ಕೂಲ್ ನಲ್ಲಿನೂ ಸಹ ಆಶಾನ ಬಿಹೇವಿಯರ್ ಇಂದ ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನ ಸಸ್ಪೆಂಡ್ ಕೂಡ ಮಾಡಲಾಗುತ್ತೆ. ಒಂದಿನ ವೀಣು ಹೊರಗಡೆ ಹೋಗ್ಬೇಕು ಅಂತ ಯೋಚಿಸ್ತಿರುವಾಗ ಅವನ್ ಫೋನ್ ನ ನೋಡ್ತಾನೆ. ಅದು ಒಡೆದೋಗಿರುತ್ತೆ. ಇದನ್ನ ನೋಡಿ ವೀಣು ತನ್ನ ತಾಯಿಗೆ ನೀನೇ ಏನೋ ಮಾಡಿದ್ಯಾ ಅಂತ ಹೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಶಾ ಏನೂ ಮಾಡಿರಲ್ಲ. ಸೊ ಅದನ್ನ ಅವಳು ಹೇಳ್ತಾಳೆ ಕೂಡ. ಆದ್ರೂ ವೀಣು ಅವಳ ಜೊತೆ ಜಗಳ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ರಾತ್ರಿ ವೀಣುಗೆ ಮತ್ತೆ ಅದೇ ರೀತಿ ತನ್ನ ರೂಮ್ ಹೊರಗಡೆ ಯಾರೋ ಓಡಾಡ್ತಾ ಇದ್ದಾರೆ ಅನ್ನೋ ಹಾಗೆ ಸದ್ದು ಕೇಳಿಸ್ತಾ ಇದೆ. ಹೀಗಾಗಿ ಅವನು ರೂಮ್ ಹೊರಗಡೆ ಬಂದು ಬಾಗ್ಲನ್ನ ಮುಚ್ತಾನೆ. ಆದ್ರೆ ಮತ್ ಸ್ವಲ್ಪ ಹೊತ್ತಲ್ಲೇ ಬಾಗ್ಲು ಓಪನ್ ಆಗುತ್ತೆ. ಹೊರಗಡೆ ಬಂದು ನೋಡ್ತಾನೆ. ಅಷ್ಟರಲ್ಲಿ ಅಜ್ಜಿಯ ವೀಲ್ ಚೇರ್ ಮೇಲೆ ಯಾರೋ ಕೂತ್ಕೊಂಡು ಹೋಗ್ತಾ ಇರೋ ರೀತಿ ಸೌಂಡ್ ಆಗ್ತಾ ಇದೆ. ಅಜ್ಜಿ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಯಾರೋ ವೀಲ್ ಚೇರ್ನ ಓಪನ್ ಮಾಡಿಟ್ಟಿರೋ ರೀತಿ ಇದೆ. ಆಗ ಅವನು ಅಜ್ಜಿಯ ವೀಲ್ ಚೇರ್ ಅನ್ನ ಒಂದು ಮೂಲೆಯಲ್ಲಿ ತಗೊಂಡೋಗಿ ಇಡ್ತಾನೆ. ಇನ್ನೇನು ರೂಮ್ ಹೊರಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಸಡನ್ ಆಗಿ ಯಾರೋ ಬಂದು ರೂಮ್ ಬಾಗ್ಲನ್ನ ಮುಚ್ಚಿಬಿಡ್ತಾರೆ. ಹಿಂದ್ಗಡೆ ಬಾತ್ರೂಮ್ ಅಲ್ಲೂ ಯಾರೋ ಇದಾರೆ ಅನ್ನೋ ರೀತಿ ಸೌಂಡ್ ಆಗ್ತಾ ಇದೆ. ವೀಣು ಜೋರಾಗಿ ಬಾಗ್ಲು ಬಡಿತಾ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಆಶಾ ಅಂತೂ ಮಾತ್ರೆ ತಗೊಂಡು ಗಾಢ ನಿದ್ರೆಯಲ್ಲಿ ಮಲಗಿರ್ತಾರೆ. ಆಮೇಲೆ ಬೆಳಗ್ಗೆ ಆಗುತ್ತೆ. ಮಾರನೇ ದಿನ ಆಶಾ ಎದ್ದಾಗ ವೀಣುನ ಚಿಕ್ಕಪ್ಪನ ಕಾಲ್ ಬಂದಿರುತ್ತೆ. ಅವಾಗ ಅವರು ಹೇಳ್ತಾರೆ, ರಾತ್ರಿ ವೀಣು ರೂಮಲ್ಲಿ ಲಾಕ್ ಆಗಿದ್ದ, ಈಗ ಹೇಗೋ ಬಚಾವಾಗಿ ಬಂದು ಇಲ್ಲಿ ಬಂದು ಸೇರಿದ್ದಾನೆ. ಅವನ ಅಜ್ಜಿ ಅವನಿಗೆ ರೂಮಲ್ಲಿ ಲಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಂತ ಅವ್ನು ಹೇಳ್ತಾ ಇದ್ದಾನೆ ಅಂತ ಇವರಿಗೆ ಹೇಳ್ತಾರೆ. ಈ ಮಾತನ್ನ ಅವರಿಬ್ರು ನಂಬಕ್ಕೆ ತಯಾರಿರ್ಲಿಲ್ಲ. ಸೊ ಅವರಿಬ್ರು ಹೇಗಾದ್ರೂ ವೀಣುನ ಸರಿ ಮಾಡ್ಬೇಕು ಅಂತ ಒಬ್ಬ ಮೆಡಿಕಲ್ ಕೌನ್ಸಿಲರ್ ನ ಕರೆಸ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ವೀಣು ಆಲ್ರೆಡಿ ಕಾಲೇಜ್ ಟೈಮ್ ಅಲ್ಲಿ ಚಟನೆಲ್ಲ ಮೈಗೆ ಹಚ್ಕೊಂಡು ಡಿಪ್ರೆಷನ್ಗೆ ಹೋಗಿದ್ದ ಅಂತ. ಜಾರ್ಜ್ ಅಂತ ಒಬ್ರು ಮೆಡಿಕಲ್ ಕೌನ್ಸಿಲರ್ ಬಂದು ವೀಣುನ ಕನ್ಸಲ್ಟ್ ಮಾಡಕ್ಕೆ ಬರ್ತಾರೆ. ವೀಣು ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವರು ನಿಮ್ಗೆ ಹ್ಯಾಲುಸಿನೇಷನ್ ಆಗಿರ್ಬೋದು ಅಂತ ಹೇಳ್ತಾರೆ.
ಹೇಳ್ತಾರೆ. ಸೊ ಇದರಿಂದ ವೀನುಗೆ ಸಿಟ್ಟು ಬರುತ್ತೆ. ಅವರನ್ನ ಹೊರಗಡೆ ಕಳಿಸ್ತಾರೆ. ವೀನು ಈ ರೀತಿ ನಡ್ಕೊಂಡಿದ್ದು ಅವ್ನ ಚಿಕ್ಕಪ್ಪನಿಗೆ ಬೇಜಾರಾದ್ರೂ ಜಾರ್ಜ್ ಇನ್ನೊಂದ್ಸಲ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಮಾರನೇ ದಿನ ಮತ್ತೆ ವೀನುಗೆ ಏನೋ ಸದ್ದಾದಂಗೆ ಕೇಳಿಸುತ್ತೆ. ಆದರೆ ಈ ಸದ್ದು ಆಶಾಗೆ ಕೇಳಿರಲ್ಲ. ಅದರಿಂದ ಅವರಿಬ್ಬರ ಮಧ್ಯೆ ದೊಡ್ಡ ವಾದನೆ ನಡೆಯುತ್ತೆ. ವೀನು ಮನ್ಸೋ ಇಚ್ಛೆ ಕೂಗಾಡಿ ಹೊರಗಡೆ ಬಂದು ಮಲ್ಕೊಂತಾನೆ. ಇದಾದ್ಮೇಲೆ ಪಕ್ಕದ ಮನೇಲಿರೋ ಒಬ್ಳು ಲೇಡಿ ಆಶಾನ ಆಗಾಗ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಆಶಾ ಅವ್ರನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ. ಇದ್ರ ಜೊತೆ ಇನ್ನೊಂದು ಶಾಕ್ ಏನಂತಂದ್ರೆ ಆಶಾಳ ಮೆಡಿಕಲ್ ಕನ್ಸಲ್ಟೆಂಟ್ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿರ್ತಾರೆ. ಸೊ ಅದನ್ನ ತಿಳಿದು ಆಶಾಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ವೀನು ತನ್ನ ಪ್ರಾಬ್ಲಮ್ಸ್ ನ ಪ್ರಿಯಾ ಹತ್ರ ಆದ್ರೂ ಶೇರ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಪ್ರಿಯಾ ಕೂಡ ಅವನ್ ಮಾತನ್ನ ನಂಬಲ್ಲ. ಈ ಕಡೆ ಜಾರ್ಜ್ ಅವನ್ ಮನೆಗೆ ಬಂದಾಗ ಮನೇಲಿ ಯಾರೂ ಇಲ್ದೇ ಇರೋದನ್ನ ನೋಡ್ತಾನೆ. ಆಗ ಪಕ್ಕದ ಮನೆ ಲೇಡಿ ಅವ್ರನ್ನ ಕರೆದು ಇವ್ರು ಯಾರಂತ ವಿಚಾರಿಸೋ ನೆಪದಲ್ಲಿ ಅವ್ರ ಹತ್ರ ಮನೆ ವಿಷಯನ ಹೇಳ್ತಾಳೆ. ಈ ಮನೆ ಹತ್ರ ಜಾಸ್ತಿ ಹೊತ್ತು ನಿಲ್ಲೋದು ಒಳ್ಳೇದಲ್ಲ. ಈ ಮನೇಲಿ ವೀನು ಹಾಗೆ ಆಶಾನ ಬಿಟ್ಟು ಯಾರು ಜಾಸ್ತಿ ದಿನ ಉಳ್ಕೊಂಡೇ ಇಲ್ಲ. ಸ್ವಲ್ಪ ವರ್ಷದ ಹಿಂದೆ ಹೊಸದಾಗಿ ಮದುವೆಯಾಗಿದ್ದ ಗಂಡ ಹೆಂಡತಿ ಹಾಗೆ ಮಗು ಇಲ್ಲಿ ಉಳ್ಕೊಳ್ಳೋಕೆ ಬಂದಿದ್ರು. ಏನಾಯ್ತೋ ಏನೋ ಆ ವ್ಯಕ್ತಿ ತಾನೂ ಸತ್ತು ತನ್ನ ಹೆಂಡತಿ ಮಗುನು ಸಾಯಿಸ್ಬಿಡ್ತಾನೆ. ಅದಾದ ಎಷ್ಟೋ ವರ್ಷದ ನಂತರ ಒಬ್ರು ಬ್ಯಾಂಕರ್ ಅವರು ಇಲ್ಲಿ ಬಂದ್ರು. ಅವರು ಸಾಯಕ್ಕೆ ಪ್ರಯತ್ನ ಪಟ್ಟು ಹೇಗೋ ಉಳ್ಕೊಂಡ್ರು ಅಂತ ಅವಳು ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಡಾಕ್ಟರ್ ಈ ವಿಷಯದಿಂದ ಹಿಂದೆ ಸರಿಯಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ ವೀನು ಚಟಕ್ಕೆ ಇನ್ನೂ ದಾಸನಾಗಿ ಹೋಗಿದ್ದಾನೆ. ಅವನ್ ಸುತ್ತಲೂ ಯಾರೋ ಇದ್ದಾರೆ ಅಂತ ಅನ್ಸಿ ಎಷ್ಟೋ ರಾತ್ರಿಗಳು ಅವನು ನಿದ್ರೆ ಇಲ್ಲದೆ ಕಳೆದಿದ್ದಾನೆ. ಆಶಾ ಜಾರ್ಜ್ಗೆ ಕಾಂಟ್ಯಾಕ್ಟ್ ಮಾಡೋಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಜಾರ್ಜ್ ಇತ್ತ ಬೇಕಂತಾನೆ ಇಗ್ನೋರ್ ಮಾಡ್ತಾ ಇರ್ತಾರೆ. ಆಗ ಜಾರ್ಜ್ ಹೆಂಡತಿ ಇವನ್ನೆಲ್ಲ ಗಮನಿಸಿ ಒಂದ್ಸಲ ಈ ವಿಷಯದ ಬುಡಕ್ಕೆ ಹೋಗಿ ಇವೆಲ್ಲ ಎಲ್ಲಿಂದ ಶುರು ಆಯ್ತು ಅಂತ ತಿಳ್ಕೊಳ್ಳೋಕೆ ಸಲಹೆ ಕೊಡ್ತಾಳೆ. ಆಗ ಜಾರ್ಜ್ ಹೋಗಿ ಮನೆ ನಿಜವಾದ ಮಾಲೀಕನನ್ನ ವಿಚಾರಿಸ್ತಾರೆ. ಈ ವಿಷಯ ನಿಜ ಅನ್ನೋದು ಆಗ ಗೊತ್ತಾಗುತ್ತೆ ಅವರಿಗೆ. ಅಸಲಿಗೆ ಆ ಮನೆ ಆ ಮಾಲೀಕನ ಮಗನದೇ ಆಗಿರುತ್ತೆ. ಮಗ, ಸೊಸೆ ಹಾಗೂ ಪುಟ್ಟ ಮಗು ಆ ಮನೆಯಲ್ಲಿ ವಾಸವಾಗಿರ್ತಾರೆ. ಸಮಯ ಕಳೆದ ಹಾಗೇನೆ ಮಗ ಆತ್ಮಹತ್ಯೆ ಮಾಡ್ಕೊಂಡು ಹಾಗೆ ತನ್ನ ಹೆಂಡತಿ ಮಗುನು ಸಾಯಿಸಿರ್ತಾನೆ. ಹಾಗೆ ಬ್ಯಾಂಕರ್ ಆ ಮನೆಗೆ ಹೋಗಿ ಉಳ್ಕೊಂಡಾಗ ತನ್ನ ಸುತ್ತಲೂ ಏನೋ ಸದ್ದುಗಳಾಗ್ತಾ ಇದಾವೆ ಅಂತ ಆ ಹೆಂಡತಿ ಹತ್ರ ಹೇಳ್ತಿದ್ದ. ಆದ್ರೆ ಹೆಂಡತಿಗೆ ಈ ಸದ್ದುಗಳು ಯಾವುದೂ ಕೇಳಿಸ್ತಾ ಇರಲಿಲ್ಲ. ಒಂದಿನ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಹೇಗೋ ಬಚಾವಾಗಿ ಉಳ್ಕೊಂಡು ಈಗ ಪ್ಯಾರಾಲಿಸಿಸ್ ಅವಸ್ಥೆಯಲ್ಲಿ ಜೀವನ ಕಳೀತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ವೀನುನ ಮಾನಸಿಕ ಪರಿಸ್ಥಿತಿ ತುಂಬಾ ವಿಪರೀತಕ್ಕೆ ಹೋಗ್ತಾ ಇದೆ. ವೀನುನ ಚಿಕ್ಕಪ್ಪ ಅವನ ಪರಿಸ್ಥಿತಿ ನೋಡಿ ಒಂದೊಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದನ್ನ ಆಶಾಗೂ ಕೂಡ ತಿಳಿಸ್ತಾರೆ. ಇದನ್ನೆಲ್ಲ ನೋಡಿ ಆಶಾ ಸಂಪೂರ್ಣವಾಗಿ ಕುಗ್ಗೋಗಿರ್ತಾರೆ. ಅಷ್ಟರಲ್ಲಿ ಕೌನ್ಸಿಲರ್ ಅವರು ವೀನುನ ಚಿಕ್ಕಪ್ಪಗೆ ಕಾಲ್ ಮಾಡಿ ಮನೆಯ ಸ್ಟೋರಿ ಎಲ್ಲ ಹೇಳಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ವೀನುನ ಚಿಕ್ಕಪ್ಪ ಇದನ್ನೆಲ್ಲ ಕೇಳಕ್ಕೆ ಸಿದ್ಧರಿರಲಿಲ್ಲ. ಈಗ ವೀನು ಹಾಗೆ ಅವನ ತಾಯಿ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಅವರಿಬ್ರು ತಟ್ಟೆಲು ವಿಷ ಬೆರೆಸಿರೋ ಊಟ ಇದೆ. ಹೌದು, ಯಾಕಂದ್ರೆ ಈಗ ಆಶಾ ಇದಕ್ಕೆಲ್ಲ ಸಾವೊಂದೇ ಪರಿಹಾರ ಅಂತ ಯೋಚಿಸಾಗಿದೆ. ವೀನು ಆಶಾ ಬಡಿಸಿರೋ ಊಟನ ಮಾಡಲ್ಲ ಅಂತ ಹೇಳ್ತಾನೆ. ತನ್ನ ಸಮಸ್ಯೆನ ಯಾರು ನಂಬ್ತಾನೆ ಇಲ್ಲ ಅನ್ನೋದು ಅವನ ವಾದ. ಇನ್ನೊಂದ್ ಕಡೆ ತನ್ಗಿರೋ ಒಬ್ಬನೇ ಮಗನ ಪರಿಸ್ಥಿತಿ ಈ ರೀತಿ ಆಗಿದೆ, ಅದನ್ನು ನೋಡೋಕೆ ಆಗ್ತಿಲ್ಲ ಅನ್ನೋದು ತಾಯಿ ವಾದ. ಈ ರೀತಿ ಒಬ್ರಿಗೊಬ್ರು ತಮ್ಮ ದುಃಖನ ಹೇಳ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಈಗ ಆಶಾಗೆ ತಾನು ಮಾಡಕ್ ಹೋಗಿರೋ ತಪ್ಪನ ಅರಿವಾಗುತ್ತೆ. ವಿಷಾನ ಬೆರೆಸಿರೋ ಊಟನ ಹೋಗಿ ಚೆಲ್ಬಿಡ್ತಾಳೆ. ಈ ಕಡೆ ವಿನು ನೀರ್ ಕುಡಿಯಕ್ಕೆ ಅಂತ ಗ್ಲಾಸ್ ನ ಕೈ ಎತ್ಕೊಂಡ ಗ್ಲಾಸ್ ಕೈ ತಪ್ಪಿ ಟೇಬಲ್ ಮೇಲೆ ಬೀಳುತ್ತೆ. ಇನ್ನೊಂದ್ಸಲ ಎತ್ಕೊಳಕ್ ಹೋದ್ರೆ ಅದು ಇರೋ ಜಾಗದಿಂದ ಇನ್ನೊಂದ್ ಕಡೆ ಶಿಫ್ಟ್ ಆಗುತ್ತೆ. ವೀನು ಭಯದಿಂದ ಆಶಾನ ಕರೀತಾನೆ. ಫಸ್ಟ್ ಟೈಮ್ ಆಶಾಗೂ ಈ ವಿಚಿತ್ರ ಶಕ್ತಿಗಳ ಅನುಭವ ಆಗ್ತಾ ಇದೆ. ಮನೇಲಿರೋ ಎಲ್ಲಾ ವಸ್ತುಗಳು ಆಚೆ ಈಚೆ ಹೋಗೋಕೆ ಸ್ಟಾರ್ಟ್ ಆಗತ್ವೆ. ಇಬ್ರು ಹೆದ್ರಿ ರೂಮ್ ಅಲ್ಲಿ ಬಾಗ್ಲ ಹಾಕೊಂಡ್ ಬಿಡ್ತಾರೆ. ರಿಯಲ್ ಕ್ಲೈಮ್ಯಾಕ್ಸ್ ಶುರು ಆಗೋದು. ಬೇರೆ ಫಿಲ್ಮ್ ತರ ಇಲ್ಲಿ ದೆವ್ವಗಳು ಬಂದು ನೇರವಾಗಿ ಹೆದರ್ಸೋಕೆ ನಿಂತ್ಕೊಳ್ಳಲ್ಲ. ಇಲ್ಲಿ ಆತ್ಮಗಳಿಗೆ ನೆರಳುಗಳ ಆಕಾರ ಕೊಟ್ಟು ವೀಕ್ಷಕರಿಗೆ ಭಯದ ಫೀಲಿಂಗ್ಸ್ ಹುಟ್ಟಿಸಿ ಹೆದರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ರೂಮಿನ ಹೊರಗಡೆ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ. ಒಂದೇ ಸಮಕ್ಕೆ ಬಾಗ್ಲನ್ನ ಬಡಿತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಅವರ ಜೀವ ಬಾಯಿಗೆ ಬಂದಂಗ ಆಗ್ತಾ ಇದೆ. ಆದ್ರೂ ಇಬ್ರು ಹೇಗೋ ಧೈರ್ಯ ಮಾಡಿ ರೂಮಿಂದ ನಿಧಾನವಾಗಿ ಹೊರಗಡೆ ಬಂದು ಫ್ರಂಟ್ ಡೋರ್ನ ಓಪನ್ ಮಾಡಿ ಹೊರಗಡೆ ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಧಡಾಮ್ ಅಂತ ಯಾರೋ ಬಾಗ್ಲನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಈಗ ಮೇನ್ ಡೋರ್ನ ಚಾವಿ ಒಳಗಡೆ ರೂಮ್ ಅಲ್ಲಿದೆ. ಈಗ ವೀನು ಹೇಗೋ ಧೈರ್ಯ ಮಾಡಿ ತಾಯಿನ ಅಲ್ಲೇ ಬಿಟ್ಟು ಕೀ ತರಕ್ಕೆ ರೂಮ್ ಒಳಗಡೆ ಹೋಗ್ತಾನೆ. ಆಶಾ ಒಂದ್ಸಲ ಹಿಂದ್ಗಡೆ ತಿರ್ಗಿ ನೋಡ್ತಾಳೆ. ಅವಳ ಪಕ್ಕದಲ್ಲೇ ನೇಣಿನ ಹಗ್ಗ ಕಾಣಿಸ್ತಾ ಇದೆ. ಇನ್ನೊಂದ್ ಕಡೆ ವೀನುಗೆ ರೂಮ್ ಅಲ್ಲಿ ಚಿಕ್ಕ ಮಗುವಿನ ನೆರಳು ಕಾಣಿಸ್ತಾ ಇದೆ. ಆದ್ರೂ ಧೈರ್ಯವಾಗಿ ಕೀನ ಎತ್ಕೊಳ್ತಾನೆ. ನೇನಿಬ್ರು ಹೊರಗಡೆ ಹೋಗ್ಬೇಕು ಅನ್ನೋ ವಸ್ಟ್ರಲ್ಲಿ ಈ ಮನೇಲಿರೋ ತಂದೆ, ತಾಯಿ ಹಾಗೂ ಮಗುವಿನ ಆತ್ಮ ಅವರನ್ನ ಪೂರ್ತಿಯಾಗಿ ಸುತ್ತುವರೆದಿದೆ. ಇಲ್ಲಿ ಆಶಾ ಹೇಗೋ ಧೈರ್ಯ ಮಾಡಿ ವೀನು ಜೊತೆಗೆ ನಿಂತು ಬಾಗ್ಲನ್ನ ಓಪನ್ ಮಾಡಿ ಇಬ್ರು ಹೊರಗಡೆ ಬಂದ್ಬಿಡ್ತಾರೆ. ಮನೆ ಹೊರಗಡೆ ಹೋಗ್ತಿದ್ದಾಗೇನೆ ವೀನುಗೆ
ಬಾಗಿಲಿಗೆ ಹಿಡ್ಕೊಂಡಿರೋ ಭಯಾನಕವಾದ ಕೈಗಳು ಕಾಣಿಸ್ತವೆ. ಅಂತೂ ಮಾರನೇ ದಿನ ಇಬ್ರು ಮನೇನ ಖಾಲಿ ಮಾಡ್ತಾರೆ. ಈ ಚಿತ್ರನ 2 ರೀತಿ ವಿಶ್ಲೇಷಣೆ ಮಾಡಬಹುದು. ವೀನು ಹಾಗೆ ಅವನ ತಾಯಿಗೆ ಮಾನಸಿಕ ಸಮಸ್ಯೆ ಇತ್ತು, ಅದಕ್ಕಾಗಿ ಅವರು ಇಂಥ ಘಟನೆಗಳನ್ನ ತಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ನೀವು ವಾದಿಸಬಹುದು. ಇನ್ನೊಂದು ಆಯಾಮದ ಮೂಲಕ ಹೋದ್ರೆ ಮಾನಸಿಕ ಸಮಸ್ಯೆ ಇದ್ರೂನು ಇಬ್ಬರಿಗೂ ಅಟ್ ಅ ಟೈಮ್ ಅಲ್ಲಿ ಒಂದೇ ರೀತಿಯಾದ ಅನುಭವಗಳಾಗೋಕೆ ಹೇಗ್ ಸಾಧ್ಯ ಹೇಳಿ. ಆದ್ರೆ ಎಂತ ಸಮಸ್ಯೆಗಳಿದ್ರೂ ಇಬ್ರು ಕೂತು ಆ ಸಮಸ್ಯೆನ ಬಗೆಹರಿಸಿಕೊಂಡ ರೀತಿ ತುಂಬಾನೇ ಇಷ್ಟ ಆಗುತ್ತೆ. ಈ ಮೂವಿ ಮಸ್ಟ್ ವಾಚ್ ಮೂವಿಗಳಲ್ಲಿ ಒಂದು. ಮಿಡಲ್ ಕ್ಲಾಸ್ ಜೀವನನ ಭಯದ ಆಯಾಮ ಕೊಟ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ. ನೀವೇನಾದ್ರೂ ಈ ಮೂವಿನ ನೋಡಬೇಕು ಅನ್ಕೊಂಡ್ರೆ ಸೋನಿ ಲಿವ್ ಇದೆ, ಹೋಗಿ ನೋಡ್ಬೋದು. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್